ನೋಟ್ ಬ್ಯಾನ್ ವಿರೋಧಿಸಿ ಪ್ರತಿಪಕ್ಷಗಳ ಸುಮಾರು 200 ಸಂಸದರು ದೆಹಲಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಭಾರೀ ಪ್ರತಿಭಟನೆಗೆ ಇಳಿದಿದ್ದಾರೆ. ಕಾಂಗ್ರೆಸ್, ಟಿಎಂಸಿ, ಆಮ್ ಆದ್ಮಿ ಪಕ್ಷ, ಬಿಎಸ್ಪಿ, ಎಸ್ಪಿ ಎಡಪಕ್ಷಗಳು ಸೇರಿದಂತೆ ಎಲ್ಲಾ ವಿಪಕ್ಷಗಳ ಸಂಸದರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ ಸಂಸದೀಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಮಮತಾ ಬ್ಯಾನರ್ಜಿ ಸೇರಿದಂತೆ 200 ಸಂಸದರು ಸಂಸತ್ ಆವರಣದ ಹೊರಗೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಓಕೆ, ಸಂಸತ್ನ ಹೊರಗೂ ಮತ್ತು ರಾಜ್ಯಸಭೆಯ ಒಳಗೂ ನಡೀತಾ ಇರುವಂತಹ ಪ್ರತಿಭಟನೆ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಸಂಸತ್ನ ಹೊರಗೆ 200ಕ್ಕೂ ಹೆಚ್ಚು ಸಂಸದರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಮೋದಿ ಬಂದು ಈ ಕುರಿತಾಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡಬೇಕು ಅಂತನ ಏನವರ ಆಗ್ರಹ? ಮೊದಲನೇದಾಗಿ ಖಂಡಿತ ದಿವ್ಯಾ, ಏನು ಒಂದು ನೋಟು ನಿಷೇಧದ ಬಳಿಕ ಕಳೆದ 15 ದಿನಗಳಿಂದ ಏನು ಒಂದು ಜನಸಾಮಾನ್ಯರು ಒಂದು ಬ್ಯಾಂಕ್ಗಳ ಮುಂದೆ ಕ್ಯೂ ನಿಂತು ಪರದಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಯಾವ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿದೆ ಅನ್ನೋದನ್ನ ಸ್ಪಷ್ಟವಾಗಿ ಪ್ರಧಾನಮಂತ್ರಿ ಮೋದಿ ಅವರೇ ಬಂದು ಒಂದು ರಾಜ್ಯಸಭೆ ಮತ್ತು ಸಂಸತ್ ಲೋಕಸಭೆ ಎರಡರಲ್ಲೂ ಕೂಡ ಅವರೇ ಒಂದು ಸ್ಪಷ್ಟನೆಯನ್ನ ನೀಡಬೇಕು ಅಂತ ಅಂದ್ಬಿಟ್ಟು ಸಂಸತ್ ಶುರುವಾದಾಗಿನಿಂದಲೂ ಕೂಡ ಪ್ರತಿಭಟನೆಗಳು ಒಂದು ಆಗ್ರಹವನ್ನ ಮಾಡ್ತಾನೆ ಇದಾವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ಬಾರಿನೂ ಕೂಡ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಉಭಯ ಸದನಗಳಲ್ಲೂ ಒಂದು ಗಲಾಟೆ ಗದ್ದಲಗಳನ್ನ ಏರ್ಪಟ್ಟು ಸಂಸತ್ತನ್ನೇ ಮುಂದೂಡಿದಂತ ಪ್ರಕರಣ ಕೂಡ ನಿನ್ನೆ ನಡೆದಿತ್ತು. ಇವತ್ತು ಒಂದು ಅದಕ್ಕಿಂತ ದೊಡ್ಡದಾಗಿ ಪ್ರತಿಭಟನೆಯ ಒಂದು ಕಾವು ಈಗ ಬಿಜೆಪಿಗೆ ತಟ್ತಾ ಇರುವಂತದ್ದು. ಏನು ಪ್ರತಿಪಕ್ಷಗಳ ಒಂದು 200ಕ್ಕೂ ಹೆಚ್ಚು ಸಂಸದರು ಏನಿದ್ದಾರೆ, ಬಿಎಸ್ಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು, ಟಿಎಂಸಿ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಪಕ್ಷ ಆಗಿರ್ಬೋದು, ಎಸ್ಪಿ ಪಕ್ಷ ಆಗಿರ್ಬೋದು ಉತ್ತರ ಪ್ರದೇಶದ, ಹೀಗೆ ಎಲ್ಲಾ ಪಕ್ಷದ ಸಂಸದರುಗಳು ಈ ಒಂದು ವಿಚಾರದಲ್ಲಿ ಪ್ರಧಾನಿ ಮೋದಿಯ ವಿರುದ್ಧ ಒಂದು ಪ್ರತಿಭಟನೆಯ ಕೂಗನ್ನ ಇವತ್ತು ಸಂಸತ್ ಆವರಣದ ಹೊರಗೆ ಒಂದು ಪ್ರತಿಭಟನೆಯನ್ನ ವ್ಯಕ್ತಪಡಿಸಿರುವಂತದ್ದು. ಅದಷ್ಟೇ ಅಲ್ಲ, ಪ್ರತಿಭಟನೆಯ ಬಳಿಕ ರಾಜ್ಯಸಭೆಯಲ್ಲೂ ಕೂಡ ಈಗ ನಾವು ನೇರ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ ದಿವ್ಯಾ. ರಾಜ್ಯಸಭೆಯಲ್ಲೂ ಕೂಡ ಇದೇ ನೋಟು ನಿಷೇಧದ ಬಗ್ಗೆ ಒಂದು ಪ್ರತಿಭಟನೆಯನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ದಿವ್ಯಾ. ಅಂದ್ರೆ ಇದು ಜನರ ಬಗೆಗಿನ ಕಾಳಜಿ ತೋರಿಸುತ್ತಾ ಅಥವಾ ಪಕ್ಷದ ಬಗೆಗಿನ ವೈರತ್ವ ತೋರಿಸ್ತಾ ಇದೆಯಾ ಎಕ್ಸಾಕ್ಟ್ ಆಗಿ? ಯಾಕಂದ್ರೆ ಸರ್ವೆಗಳನ್ನೆಲ್ಲ ನಡೆಸಿದಾಗ ಜನರು ಇದ್ರ ಬಗ್ಗೆ ಒಂದ್ ರೀತಿಯಾಗಿ ಸ್ವಲ್ಪ ಪ್ರಮಾಣದಲ್ಲಿ ತೊಂದರೆ ಆಗ್ತಿದೆಯಾ ವಿನಃ ಇದರಿಂದ ಯಾವುದೇ ಎಫೆಕ್ಟ್ ಆಗಿಲ್ಲ ಅಂತಾರೆ. ಇಲ್ಲಿ ನೋಡಿದ್ರೆ ಒಂದ್ ರೀತಿ ದೊಡ್ಡ ಗದ್ದಲ ಗಲಾಟೆಗಳು ಹೊರಗೂ ಒಳಗೂ ನೋಡ್ತಾ ಇದ್ದೀವಿ. ಖಂಡಿತ ದಿವ್ಯಾ, ಏನಂತಂದ್ರೆ ಜನಸಾಮಾನ್ಯರ ಒಂದು ಪರಿಸ್ಥಿತಿಯನ್ನ ಖುದ್ದು ಸಮೀಕ್ಷೆಗಳ ಮೂಲಕನೋ ಅಥವಾ ಮೊಬೈಲ್ಗಳ ಮೂಲಕನೋ ನೋಡಿದ್ರೆ ಸಾಲೋದಿಲ್ಲ. ಮಾಧ್ಯಮಗಳು ಏನು ವರದಿಯನ್ನ ನೀಡ್ತಾ ಇದ್ದಾವೆ, ಆ ವರದಿಯನ್ನ ಆಧರಿಸಿ ಜನಸಾಮಾನ್ಯರಿಗೆ ಆಗ್ತಾ ಇರುವಂತಹ ಒಂದು ತೊಂದರೆಯನ್ನ, ಜನಸಾಮಾನ್ಯರಿಗೆ ಆಗ್ತಾ ಇರುವಂತಹ ಒಂದು ಚಿಲ್ಲರೆ ಸಮಸ್ಯೆಯನ್ನ, ಜನಸಾಮಾನ್ಯರಿಗೆ ಆಗ್ತಾ ಇರತಕ್ಕಂತ ನೋವನ್ನು ಪರಿಹಾರ ಮಾಡಬೇಕು ಅನ್ನುವಂಥದ್ದು ಕೇಂದ್ರ ಪ್ರತಿಪಕ್ಷಗಳ ಒಂದು ಒತ್ತಾಯ ಆಗಿರುವಂತದ್ದು. ಆದ್ರೆ ಈ ನಿಟ್ಟಿನಲ್ಲಿ ಪ್ರಧಾನ ನರೇಂದ್ರ ಮೋದಿ ಮಂಜುನಾಥ್ ಸಂಪರ್ಕ ಕಡಿತಗೊಂಡಿದೆ. ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ. ರಾಜ್ಯಸಭೆಯಲ್ಲಿ ಬಹಳಷ್ಟು ಗದ್ದಲ ಗಲಾಟೆ ಮನೆ ಮಾಡಿದೆ. 2,000 ನೋಟ್ ಬಿಡುಗಡೆ ಮಾಡಿದ್ದು ಮತ್ತು 500,000 ನೋಟನ್ನ ನಿಷೇಧಗೊಳಿಸಿದ್ದು ಏಕಾಏಕಿಯ ಈ ನಿರ್ಧಾರದ ಕುರಿತಾಗಿ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ, ಇದನ್ನ ಬಂದು ಬಹಿರಂಗವಾಗಿ ನೋಡ್ಲಿ ಅನ್ನುವಂತಹ ಒಂದು ವಾದ ಇದಾಗಿದೆ. ಜೊತೆಗೆ ಪ್ರಧಾನಿ ಕುರಿತಾಗಿ ಬಂದು ಮಾತನಾಡಬೇಕು, ಇದರ ಬಗ್ಗೆ ಬಹಿರಂಗ ಸ್ಟೇಟ್ಮೆಂಟ್ ಅನ್ನ ಕೊಡಬೇಕು ಅನ್ನುವಂತಹ ಬಿಗಿ ಪಟ್ಟನ್ನ ಸಂಸದರು ಹಿಡಿದಿರುವಂತದ್ದು. ಹೀಗಾಗಿ ಸಂಸತ್ನ ಹೊರಗೂ ಒಳಗೂ ನೋಟಿನದ್ದೇ ಚರ್ಚೆ ಆಗ್ತಾ ಇದೆ, ನೋಟಿನದ್ದೇ ಗದ್ದಾಲ ಏರ್ಪಟ್ಟಿದೆ. ಹಳೆ ನೋಟು ಬ್ಯಾನ್ ನಿಷೇಧಿಸಿ ಕಪ್ಪು ಹಣ ಭ್ರಷ್ಟಾಚಾರ ಹಾಗೂ ಭಯೋತ್ಪಾದನೆ ವಿರುದ್ಧ ಒಂದು ರೀತಿಯ ಸಮರವನ್ನೇ ಸಾರಿರುವ ಪ್ರಧಾನಿ ತಮ್ಮ ದಿಟ್ಟ ನಡೆಯನ್ನು ಬಲವಾಗಿ ಸಮರ್ಥಿಸಿಕೊಂಡಿದ್ದಾರೆ. ಇದು ಕೇವಲ ಆರಂಭ ಮಾತ್ರ ಅಂದಿರೋ ಪ್ರಧಾನಿ ಮತ್ತಷ್ಟು ಸುಧಾರಣೆ ತರುವ ಮುನ್ಸೂಚನೆ ಕೊಟ್ಟಿದ್ದಾರೆ. ಅದೇ ಇಂಪಾರ್ಟೆಂಟ್. ಮಹತ್ವದ ಬೆಳವಣಿಗೆಯೊಂದರಲ್ಲಿ ಮದುವೆ ಕಾರ್ಯಗಳಿಗೆ ಹಣ ವಿತ್ಡ್ರಾ ಮಾಡೋದಕ್ಕೆ ವಿಧಿಸಲಾಗಿರುವಂತಹ ನಿಯಮಗಳನ್ನು ಸಡಿಲಿಕೆ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. RBI ವಿಧಿಸಿರುವಂತಹ ನಿಯಮಗಳ ಸಂಬಂಧ ಇವತ್ತು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಪರಿಶೀಲನೆ ನಡೆಸಲಿದ್ದಾರೆ. ಬಳಿಕ ನಿಯಮಾವಳಿಗಳಲ್ಲಿ ಕೊಂಚ ಸಡಿಲಿಕೆ ಮಾಡಿ RBI ಹೊಸದಾಗಿ ಆದೇಶ ಹೊರಡಿಸುವಂತಹ ಸಾಧ್ಯತೆ ಇದೆ.